ಸಿನಿಮಾ ಇಷ್ಟೊತ್ತು ಕುಂಡ್ರಿಸ್ಕೊಂಡು ನೋಡಿಸ್ಕೊಂತು ಅಂದ್ರೆ ನಿಜವಾಗ್ಲೂ ನಾವು ಖುಷಿ ಪಡಬೇಕು. ಇದೊಂದು ಒಳ್ಳೆ ಬೆಳವಣಿಗೆ ಅಂತ, ಒಳ್ಳೆ ಪ್ರಯೋಗಾತ್ಮಕ ಸಿನಿಮಾ. ಇಡೀ ತಂಡಕ್ಕೆ ಶುಭವಾಗ್ತದೆ. ಬಹಳ ಚೆನ್ನಾಗಿದೆ. ಬಹಳ ಸೂಟ್ ಅಂದ್ರೆ ಸ್ಟೋರಿ ಬಹಳ ಚೆನ್ನಾಗಿದೆ. ಸೂಟ್ದು ಅಂದ್ರೆ ಫಸ್ಟ್ ಟೈಮ್ ಇದು ಸೂಟ್ದು ಒಳ್ಳೆ ಫಿಲಿಂ ಎತ್ತವ್ರೆ. ಒಳ್ಳೆ ಸಕ್ಸಸ್ಫುಲ್. ಹೀರೋ ಆಕ್ಟಿಂಗ್, ಕಮಲ್ ಸರ್ ಆಕ್ಟಿಂಗ್ ಹೆಂಗಿತ್ತು? ಒಳ್ಳೆ ಆಕ್ಟಿಂಗ್. ಎಲ್ಲಾರ್ದು ಆಕ್ಟಿಂಗ್ ಚೆನ್ನಾಗಿದೆ. ಹೀರೋದು ಎಲ್ಲಾರ್ದು ಆಕ್ಟಿಂಗ್ ಚೆನ್ನಾಗಿದೆ. ಆ ಕ್ಯಾರೆಕ್ಟರ್ ಇಷ್ಟ ಆಯ್ತಾ? ಒಳ್ಳೆ 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 ಸೂಪರ್. ಒಳ್ಳೆ ಇದೇ ತರ ಫಿಲಿಂ ಎತ್ತಲಿ ಬಹಳ ಚೆನ್ನಾಗಿ ಓಡ್ತದೆ. ತುಂಬಾ ಅರ್ಧ ಗಂಟೆ ಮೇಕಿಂಗು ಚೆನ್ನಾಗಿ ಮಾಡಿದ್ರೆ, ಒಂದು ಸ್ಟೋರಿ ಅದು ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ಜನರಿಗೆ. ಆದ್ರೆ ಫಸ್ಟ್ ಇಂದ ನೀವು ಫಸ್ಟ್ ಇಂದ ಒಂದು ಲಾಸ್ಟ್ ಒಂದು 70% ನೋಡ್ಬೇಕು ಯಾವಾಗೆಲ್ಲ ಮುಗೀತು ಅಂತ ಅನಿಸ್ತದೆ. ಯಾಕಂದ್ರೆ ದಯವಿಟ್ಟು ಸಾರಿ, ನನ್ಗೆ ಆಕ್ಚುಲಿ ಇದು ಹೇಳ್ಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಒಂದು ಕನ್ನಡ ಫಿಲ್ಮ್ ನ ತುಂಬಾ ಕೆಟ್ಟದಾಗಿ ಹೇಳ್ತಾ ಇದೀನಿ ಅಂತ. ಹಾಗಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಒಳ್ಳೆ ಫಿಲ್ಮ್ ಬಂದಾಗ್ಲು ಜನ ಒಂದ್ಸಲ ನೋಡಿ ಯಾವ್ದನ್ನ ಸುಮ್ನೆ ಹೇಳ್ತಾವ್ ಅನ್ಕೊಂಡ್ರೆ ಒಳ್ಳೆ ಫಿಲ್ಮ್ಗಳು ಹೊಡೆತ ಬೀಳ್ಬಾರ್ದು. ಕೆಲವು ಹೆಣ್ಮಕ್ಳಿಗೆ ಅಂತ ಅನ್ನೋದಕ್ಕಿಂತಲೂ ಪ್ರತಿಯೊಂದು ಹೆಣ್ಮಕ್ಳಿಗೂ ಅನ್ವಯ ಆಗುತ್ತೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಆದ್ರೆ ಫಸ್ಟ್ ಇಂದ ಕೊನೆವರೆಗೂ ಕುತ್ಕೊಳ್ಬೇಕಲ್ಲ. ಒಬ್ಬ ಮನುಷ್ಯ ಇಡೀ ಒಂದು ಸಿನಿಮಾಗ್ ಬರ್ತಾನೆ, ಇವಾಗ ಕಾಸು ವೇಸ್ಟ್ ಆಗಿದೆ ಅಂತ ಕೊಡೋ ಒಂದು ಟಿಕೆಟ್ ದುಡ್ಡು ಆಯ್ತು ಅಂತ, ಆ ಟೈಮ್ ವೇಸ್ಟ್ ಆಗಿದೆ ಅಂತ ಯಾವತ್ತೂ ಫೀಲ್ ಪಡ್ಬಾರ್ದು. ಆ ಟೈಮ್ ವೇಸ್ಟ್ ಮಾಡಿತ್ತು ಅಂತ ಫೀಲ್ ಮಾಡಿದ್ರೆ ಅವ್ನು ಬೇರೆ ಯಾವ ಸಿನಿಮಾಗೂ ಹೋಗಕ್ ಇಷ್ಟಪಡಲ್ಲ. ಇದು ಸತ್ಯ. ಇದು ಯಾಕಂದ್ರೆ ಆಮೇಲೆ ಅವರು ಹೀರೋ ಆಗಿ ಮಾಡಿರೋ ಅವರ ಕ್ಯಾರೆಕ್ಟರ್, ಒಂದು ಸೈಕ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಲಾಸ್ಟ್ ಆ ಮೂಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಹಾಗಂತ ಫಿಲ್ಮ್ ತುಂಬಾ ಚೆನ್ನಾಗಿದೆ ಅಂತೀರಲ್ಲ, ಲಾಸ್ಟ್ ಮೂವ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿ. ಆಕ್ಚುಲಿ ನನಗೆ ತುಂಬಾ ಸಂತೋಷ ಆಯ್ತು ಈ ಫಿಲ್ಮ್ ಮಾಡಿ. ಓಕೆ, ಜನರು ಇಷ್ಟಪಡ್ತಾರೆ, ನೋಡೋಣ. ನೀವೆಲ್ಲ ಇಷ್ಟಪಡ್ತಿದ್ರ ಮತ್ತು ಎಷ್ಟು ಜನ ಬಂದಿದ್ರ, ಸಂತೋಷ ಆಗ್ತಾ ಇದೆ. ಇಷ್ಟು ಜನ ಅಭಿಮಾನಿಗಳು ಜಸ್ಟ್ ಲೈಕ್ ಮಾಡಿದ್ದಾರೆ. ಇನ್ನೂ ನಮ್ಗೆ ಎಂಕರೇಜ್ ಮಾಡಿ. ಇದು ನನ್ನ ಮಾಸ್ ಕಾರ್ಡ್ ಮತ್ತು ರಿಸಲ್ಟ್. ಈ ತರ ಎಂಕರೇಜ್ ಮಾಡ್ತಾ ಇದ್ರೆ ಇನ್ನೂ ಒಳ್ಳೆ ಸಿನಿಮಾಸ್ ಮಾಡ್ತೀವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ನೆಕ್ಸ್ಟ್ ಲೆವೆಲ್ ಮೂವಿ. ಎಲ್ಲಾ ಕಪಲ್ಸ್, ಎಲ್ಲಾ ಯೂತ್ಸ್ ಎಲ್ಲರೂ ಬಂದ್ ನೋಡಿ. ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಗುರು. ಹೀರೋ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಲ್ಲರೂ ನೋಡಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಗೆ ಟೈಮ್ ಹೋಗೋದೇ ಗೊತ್ತಿಲ್ಲ. ಸಕ್ಕತ್ತಾಗಿದೆ. ಹೊಸ ಟೀಮ್ ಮಾಡಿದ್ದಾರೆ. ಯಾವ ತರ ಮಾಡಿದ್ದಾರೆ ಅಂತ ಎಲ್ಲೂ ಬೋರ್ ಅನ್ಸಲ್ಲ ನಿಮ್ಗೆ. ಎಲ್ಲರೂ ನೋಡಿ. ಟ್ರೈಲರ್ ನೋಡಿ ಫಸ್ಟ್, ಅದ್ಮೇಲೆ ಬಂದು ಸಿನಿಮಾ ನೋಡಿ. ರಿಲೀಸ್ ಆಗಿದೆ. ಎಲ್ಲರೂ ನೋಡಿ. ಎಲ್ಲ ಕನ್ನಡ ಸಿನಿಮಾಗೆ ಒಂದು ಹ್ಯಾಟ್ಸ್ ಆಫ್. ಕನ್ನಡ ಸಿನಿಮಾಗೆ ಒಂದು ದೊಡ್ಡ ಸ್ಟಾರ್ಟ್ಅಪ್ ಆಗಿದೆ. ಎಲ್ಲರೂ ಬನ್ನಿ. ಸೂಪರ್. ಯಾಕಂದ್ರೆ ಬರ್ಬೇಕಾದ್ರೆ ಸೂಟ್ ಹಾಕೊಂಬಂದೆ, ಹೋಗ್ತಾ ಇದೀನಿ. ಲೈಫಲ್ಲಿ ಸೂಟ್ ಹಾಕ್ಬಾರ್ದು ಅನ್ಸ್ಬಿಡ್ತು. ಬಟ್ ಬಹಳ ಅದ್ಭುತವಾಗಿತ್ತು. ಸೆಕೆಂಡ್ ಹಾಫ್ ಮಾತ್ರ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂದ್ ಸೆಕೆಂಡ್ ಸೂಟ್ ಸಿನಿಮಾಗೆ ಒಳ್ಳೆದಾಗ್ಲಿ. ಆಲ್ ದಿ ಬೆಸ್ಟ್. ಕಮಲ್ ಕ್ಯಾರೆಕ್ಟರ್ ಹೆಂಗಿದೆ ಸರ್? ಸೂಪರ್ ಸರ್. ಸೈಕೋಪಾತ್ ಸರ್, ಪಕ್ಕಾ ಸೈಕೋಪಾತ್. ಅಂತ ಕ್ಯಾರೆಕ್ಟರ್ ಅದೇ ಅನ್ಕೊಂಡೆ ಯಾಕಿಂತ ಇವ್ರನ್ನ ಹಾಕ್ಬಿಟ್ರು ಅಂತ. ಬಟ್ ಆ ಕ್ಯಾರೆಕ್ಟರ್ಗೆ ಸೂಟೇಬಲ್ ಕ್ಯಾರೆಕ್ಟರ್. ಪಕ್ಕ ಅದಕ್ಕೊಂದು ಜೀವ ಬಂದಿದೆ. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಸೂಪರ್ ಸರ್. ಹೇಗಿದೆ ಸರ್? ಹೇಗಿದೆ ಸರ್? ಹೇಗಿದೆ ಫಿಲಂ? ಹೇಗಿದೆ? ಯಂಗ್ಸ್ಟರ್ಸ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಸೂಪರ್. ಚೆನ್ನಾಗಿದೆ ಫಿಲಂ. ಹೇಗಿದೆ ಅಮ್ಮ ಫಿಲಂ? ಹೇಗಿದೆ? ತುಂಬಾ ಟಫ್ ಸಬ್ಜೆಕ್ಟ್ ನ ತುಂಬಾ ಚೆನ್ನಾಗ್ತದೆ. ಇಂಟರ್ವ್ಯೂಲ್ ಆದ್ಮೇಲೆ ತುಂಬಾ ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ ಸರ್. ಹೇಗಿದೆ? ಚೆನ್ನಾಗಿದೆ. ಸೂಪರ್. ಸರ್ ಹೇಗಿದೆ? ತುಂಬಾ ಚೆನ್ನಾಗಿದೆ.
ಹೇಗಿದೆ ಸರ್ ಮೇಡಮ್ ಹೇಗಿದೆ ಫಿಲಮ್ ತುಂಬಾ ಚೆನ್ನಾಗಿದೆ. ಎಲ್ಲ ಹೊಸಬ್ರು ಮಾಡ್ತಾರೆ. ಸ್ವಲ್ಪ ಹೊಸಬ್ರಿಗೆ ಎಲ್ಲ ಪ್ರೋತ್ಸಾಹ ಮಾಡಬೇಕು. ಇವಾಗಿನ ಇಂಡಸ್ಟ್ರಿ ಇಟ್ಸ್ ಗುಡ್. ಮೇಡಮ್ ಹೇಗಿದೆ ಫಿಲಮ್ ಸರ್ ಹೇಳಿ ಸರ್ ಅದೇ ನೀವೇ ಹೇಳಿ ಸರ್ ನೀವೆಲ್ಲ ಇಷ್ಟಪಟ್ಟಿದ್ರ ಕ್ಯಾರೆಕ್ಟರ್? ಇಷ್ಟ ಆಯ್ತು ಸರ್ ಚೆನ್ನಾಗಿದೆ. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತದೆ. ಕಷ್ಟಪಟ್ಟಿದ್ದೀವಿ, ಇದರಲ್ಲಿ ಜೀವ ತುಂಬಿದ್ದೀವಿ, ಆಕ್ಟಿಂಗ್ ಮಾಡಿದೀವಿ. ಇವಾಗ ನೀವೆಲ್ಲ ನಮ್ಗೆ ಸಹಕಾರ ಮಾಡ್ಬೇಕು. ಮತ್ತು ಎಷ್ಟು ಜನ ಬಂದು ಹೇಳ್ತಾ ಇದಾರೆ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ. ಇದೇ ನಮ್ಗೆ ಅವಾರ್ಡ್. ಮತ್ತು ಇನ್ನು ಕೆಲವು ಮೂವೀಸ್ ಬರ್ತಾ ಇದೆ, ಕಂಪ್ಲೀಟ್ಲಿ ನೋಡ್ತಾ ಇದ್ದೀನಿ. ನಮ್ಗೆ ಎಂಕರೇಜ್ ಮಾಡಿ. ಅಟ್ಲೀಸ್ಟ್ ನನಗೆ ಇಷ್ಟು ಹೋಪ್ ಇದೆ, ನೀವು ಮನೆಗೆ ಹೋದ್ರೂ ಆ ಕ್ಯಾರೆಕ್ಟರ್ ಫುಲ್ ಡೇ ನಿಮ್ಮ ಮನಸ್ಸಿನಲ್ಲಿ ಇರ್ತೀನಿ. ಅದೇ ನನಗೆ ದೊಡ್ಡ ಅವಾರ್ಡ್. ಯಾಕೆ ಗೊತ್ತಾ, ನಿಮ್ಮ ಮನಸ್ಸಿನಲ್ಲಿ ಜಾಗ ತಗೊಳಕ್ಕೆ ತುಂಬಾ ಕಷ್ಟಪಟ್ಟು ತಗೊಂಡಿದ್ದೀನಿ ಅಷ್ಟೇ ಸರ್. ಸರ್ ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ 100 ಫಿಲ್ಮ್ಸ್ ಮಾಡುವ ಬದಲಿ ಇದು ಒಂದು ಫಿಲ್ಮ್ ನಲ್ಲಿ ನಾನು 100 ಫಿಲ್ಮ್ಸ್ ಕಲೆ ತೋರಿಸಿದ್ದೀನಿ. ಇವಾಗ ಜಸ್ಟ್ ನನಗೆ ತುಂಬಾ ಖುಷಿ ಆಯ್ತು ಈ ಪಾತ್ರ ಮಾಡಿ. ಮತ್ತು ಇದಕ್ಕೆ ನಮ್ಮ ಭಗತ್ ಸರ್ ಮತ್ತು ಮಾಲತಿ ಗೌಡ ಅವರು ಪ್ರೊಡ್ಯೂಸರ್. ಯಾಕೆ ಗೊತ್ತಾ, ಅವರು ಜಸ್ಟ್ ಕಾಂಪ್ರಮೈಸೇ ಮಾಡಲಿಲ್ಲ. ಭಗತ್ ಸರ್ ಯಾವ ತರ ಅವರು ಹೇಳಿದ್ರು ಆ ತರ ಒಂದು ಗುರು ಶಿಷ್ಯ ಪರಂಪರೆ ತರ ನಾನು ಮಾಡಿದ್ದೀನಿ. ಇದರಿಂದ ಈ ದಿನಕ್ಕೋಸ್ಕರ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಇವಾಗ ನೀವೆಲ್ಲ ಜನರು ಯಾವ ತರ ತಗೊಂತಾರೆ, ಇದರಲ್ಲಿ ಮೆಸೇಜ್ ಇದೆ, ಇದರಲ್ಲಿ ಕಲೆ ಇದೆ, ಇದರಲ್ಲಿ ಆಕ್ಟಿಂಗ್ ಇದೆ, ಇದರಲ್ಲಿ ನವರಸ ಮೈಂಡ್ ಎಲ್ಲ ತೋರಿಸಿದ್ದೀವಿ. ಇವಾಗ ಜಸ್ಟ್ ಜನರು ಪಬ್ಲಿಕ್ ಇವಾಗ ಕೇರಳದಿಂದ ತುಂಬಾ ಜನ ಬಂದಿದ್ದಾರೆ ನೋಡಕ್ಕೆ, ನಾರ್ತ್ ಇಂಡಿಯನ್ ಇಂದ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ನೋಡ್ಲಿ ಅಂತ ನನ್ನ ರಿಕ್ವೆಸ್ಟ್. ನೀವು ಎಲ್ಲರದ್ದು ಸಹಕಾರ ಬೇಕು. ಮತ್ತು ನೀವೆಲ್ಲ ಬಂದಿದ್ರ, ಅದಕ್ಕೆ ತುಂಬಾ ಸಂತೋಷ. ಸರ್ ನೀವು ಹೇಳಿ ಸರ್. ಅದೇನಿಲ್ಲ, ನಾನು ಅವಾಗಲೇ ಹೇಳ್ದೆ ಎಲ್ಲರಿಗೂ. ಏನಂದ್ರೆ ನಾನು ಬರ್ಬೇಕಾದ್ರೆ ಸೂಟ್ ಹಾಕೊಂಡ್ ಬಂದೆ. ಈಗ ಸೂಟ್ ನ ಬಿಚ್ಚಿ ಬಂದಿ. ಯಾಕೆಂದ್ರೆ ಈ ಸಿನಿಮಾ ನೋಡಿ ಸೂಟ್ ಹಾಕದೆ ಮರ್ತೋಗ್ಬಿಡ್ತೀನಿ, ಯಾವ ತರ ಸೂಟ್ ಹಾಕ್ಬೇಕು ಅಂತ. ಬಟ್ ನಿಜವಾಗ್ಲೂ ಇವ್ರು ಬಂದು ನನಗೊಂದು ಮಾತಾಡಿದ್ರು, ಸರ್ ಮಂತವ್ರ ಸಿನಿಮಾ ನೋಡ್ಬೇಕು ಅಂತ. ಬಟ್ ಇವ್ರು ನೋಡ್ಬಿಟ್ಟು ನನಗನ್ಸಿದ ಇಷ್ಟ ಏನಂದ್ರೆ ಏನ್ ಆಕ್ಟಿಂಗ್ ಮಾಡ್ತಾರ ಇವ್ರು ಅಂತ ನನಗೊಂದು ಪ್ರಶ್ನೆ. ಬಟ್ ಈ ಫಿಲಮ್ ಅಲ್ಲಿ ಬೇಸ್ ನಿಂತಿರೋದು ಈ ವ್ಯಕ್ತಿ ಮೇಲೆ ಅಲ್ಟಿಮೇಟ್ ಆಕ್ಟಿಂಗು. ಮುಂದೆ ಒಂದು ಒಳ್ಳೆ ಚಾನ್ಸ್ ಇದೆ ನಿಮ್ಗೆ. ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಸ್ಟ್ಯಾಂಡ್ ಆಗ್ಬೇಕು. ಬಟ್ ನಿಮ್ಗೆ ಕನ್ನಡ ಬರ್ದೇ ಇದ್ರು ಕನ್ನಡ ಕಲ್ತು ಮಾತಾಡ್ತಾರಲ್ಲ, ಅದಕ್ಕೊಂದು ಆಕ್ಟ್ ಒಳ್ಳೇದಾಗಿ ಬನ್ನಿ ಥಿಯೇಟ್ರಿಗೆ ಬಂದ್ಕೊಡಿ. ಬಹಳ ಅದ್ಭುತವಾಗಿ ಮಾಡಿದ್ರೆ. ಆಕ್ಚುಲಿ ಈ ಕ್ಯಾರೆಕ್ಟರ್ ಬಹಳ ಇಷ್ಟ. ಮೊಬೈಲ್ ಹಾ ಮೇಡಮ್ ಹಾ ರೆಡಿ ಮೇಡಮ್ ಮೊಬೈಲ್ ಕೆಳಗೆ ಸರ್, ಮೊಬೈಲ್ ಕೆಳಗೆ ಸರ್. ಹಾ ರೆಡಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ದ ಸೂಟ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡ್ ಬಂದೆ, ಕನ್ನಡ ಸಿನಿಮಾನ. ನಿಜವಾಗ್ಲೂ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳಕ್ಕೂ ಮುಂಚೆನೆ ಪ್ರತಿಯೊಂದು ಹಂತದಲ್ಲೂ ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಇದ್ದೇ ಇರುತ್ತೆ. ಯಾರು ಕೂಡ ಪರ್ಫೆಕ್ಟ್ ಅಲ್ಲ. ಇವಾಗಿನ ಇದ್ರಲ್ಲಿ ಪ್ರತಿ ಶುಕ್ರವಾರ ಗಾಂಧಿನಗರದಲ್ಲಿ ಎಷ್ಟೋ ಸಿನಿಮಾ ರಿಲೀಸ್ ಆಗುತ್ತೆ. ಯೂಟ್ಯೂಬರ್ಸ್ಗೆ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. 2 ಸಿನಿಮಾ 20 ಸಿನಿಮಾ ಎಲ್ಲ ರಿಲೀಸ್ ಆಗಿರೋ ಉದಾಹರಣೆ ಇದೆ. ಬಟ್ ಎಲ್ಲಾ ಸಿನಿಮಾದಲ್ಲೂ ಒಂದ್ ರೀತಿಲಿ ಒಂದು ಫೈಟಿಂಗ್ ಇರುತ್ತೆ, ಒಂದು ಸೆಕ್ಸ್ ಅನ್ನೋದೊಂದಿರುತ್ತೆ, ರೊಮ್ಯಾನ್ಸ್ ಅನ್ನೋದೊಂದಿರುತ್ತೆ, ಕಡಿ ಬಡಿ ಒಡಿ ಅನ್ನೋದೊಂದಿರುತ್ತೆ. ಬಟ್ ಈ ಒಂದು ಸೂಟ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಸೂಟು ಅತಿಥಿ ದೇವೋಭವ ಅಂತ ಒಂದೇ ಒಂದು ಟೈಟ್ಲ್ ಇಟ್ಕೊಂಡು ನಿಜವಾಗ್ಲೂ ಈ ಸಿನಿಮಾನ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಇವತ್ತು ನಾವು ಒಂದು ಗಂಡು ಹೆಣ್ಣಿನ ನಡುವೆ ಬರುವಂತ ಪ್ರೀತಿ ಮಾತ್ರ ಪ್ರೀತಿ ಅಲ್ಲ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾನೋ, ಎಷ್ಟು ಪ್ರೀತಿ ಇಟ್ಟಿರ್ತಾನೋ, ಅದೇ ವ್ಯಕ್ತಿಯಿಂದ ತಮ್ಗೇನಾದ್ರು ಒಂದು ಮೋಸ ಆದಾಗ, ಒಂದು ಹರಟ ಆದಾಗ ಅದರಿಂದ ಆಗುವಂತ ಒಂದು ಬದಲಾವಣೆ ಇದೆಯಲ್ಲ, ಮನುಷ್ಯನ ಬದಲಾವಣೆ, ಆ ಬದಲಾವಣೆ ಎಂತ ಒಳ್ಳೆ ಮನುಷ್ಯನಾದ್ರೂ ಕೂಡ ಒಂದು ಕೆಟ್ಟ ರೀತಿಗೆ ತರುತ್ತೆ. ಈ ಸಿನಿಮಾದಲ್ಲಿ ಹೀರೋ ಸ್ಟಾರ್ಟಿಂಗ್ ಎಷ್ಟು ಒಳ್ಳೆ ತಂದಲ್ಲಿ ತೋರಿಸ್ಕೊಂಡ್ರು, ಬಟ್ ಕೊನೆಗೆ ಅವ್ರದ್ದು ವಿಕೃತಿ ನಾವು ನೋಡ್ತೀವಿ. ಹಾಗಂತ ಪಾತ್ರ ಕೆಟ್ಟದಂತಲ್ಲ. ಅವ್ರ ತಾಯಿಯಿಂದ ಆಗಿರೋಂಥ ಒಂದು ನೋವಾಗಿರ್ಬೋದು, ಅವ್ರ ಹೆಂಡತಿಯಿಂದ ಆಗಿರೋಂಥ ಒಂದು ನೋವಾಗಿರ್ಬೋದು. ಬಟ್ ಆ ನೋವು ಆ ಪಾತ್ರವನ್ನೇ ಬದಲಾಯಿಸುವಂತ ಚಿತ್ರಣ ಈ ಸಿನಿಮಾದಲ್ಲಿದೆ. ನಿಜವಾಗ್ಲೂ ಕರ್ನಾಟಕದ ಕನ್ನಡಿಗರು, ನಿಜವಾಗ್ಲೂ ನೀವು ಕನ್ನಡಿಗರಾಗಿದ್ರೆ ಎಂತೆಂಥದೋ ಸಿನಿಮಾ ಬರ್ತವೆ. ಹಂಗಂತ ನಾನು ಎಲ್ಲಾ ಸಿನಿಮಾ ಕೆಟ್ಟದು ಅಂತ ಹೇಳಲ್ಲ. ಪ್ರತಿಯೊಂದು ಸಿನಿಮಾನು ಒಳ್ಳೇದೇನೆ. ಪ್ರತಿಯೊಬ್ಬ ನಿರ್ದೇಶಕನು ಕತೆ ಬರೆಯಬೇಕಾರೆ ಇದು ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ, ಇದು ಚೆನ್ನಾಗಿ ಬರುತ್ತೆ ಅಂತಾನೆ ಬರೆಯೋದು. ಅದೇ ರೀತಿ ಕೂಡ ಇವರು ಒಂದು ಸಿನಿಮಾ ಮಾಡಿದ್ದಾರೆ, ದ ಸೂಟ್ ಅಂತ. ಒಂದೇ ಒಂದ್ಸಲ ನೀವೆಲ್ಲ ಸಂಜೆ ಆದ ತಕ್ಷಣ 150 ರೂಪಾಯಿ, 160 ರೂಪಾಯಿ, 200 ರೂಪಾಯಿ ಒಂದು ಕ್ವಾರ್ಟರ್ ಎಣ್ಣೆಗೆ ಆ ಕಬಾಬ್ ಖರ್ಚು ಮಾಡ್ತೀರಾ.
ಬರೀ 110 ರೂಪಾಯಿ 120 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಈ ಸಿನಿಮಾ ನೋಡಿ. ನಿಜವಾಗ್ಲೂ ನೀವು ಕೊಡೋ 110 ರೂಪಾಯಿ ನಿಮ್ಗೆ ವಾಪಸ್ ಬರುತ್ತೆ. ಈ ಸಿನಿಮಾ ನೋಡಿ. ಇವತ್ತೇನು ಇದು ಕಡಿಮೆ ಬಜೆಟ್ ತುಂಬಾ ಕೋಟ್ಯಾಂತರ ರೂಪಾಯಿ ಮಾಡಿದಾರೆ ಅಂತ ನಾನು ಹೇಳ್ತಿಲ್ಲ. ಬಟ್ ಇಂಥ ಪಾತ್ರಗಳು, ಇಂಥ ನಿರ್ದೇಶಕಗಳು ಇನ್ನೂ ಮತ್ತೆ ಕೆಲವೊಂದು ಸಿನಿಮಾ ಮಾಡಬೇಕು. ಇವತ್ತು ಗಾಂಧಿನಗರದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಾಡಬಾರ್ದು ಅಂತ ಅವ್ರ ಮನ್ಸಲ್ಲಿ ಬರಬಾರ್ದು. ಒಂದು ಒಳ್ಳೆ ಕಥೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.